ನಿನ್ನೆ ಇಷ್ಟು ಹೊತ್ತಿಗೆ ನಾವು ಕೂಡ ಎದ್ದು ನಿಂತುಕೊಂಡು ಈ ಹಿಂಭಾಗದಲ್ಲಿ ಎಲ್ಲಿ ಬರುತ್ತಿದೆ ಅಂತ ನೋಡಿದೆವು. ವಿಮಾನ ಎಲ್ಲಿಗಾದರೂ ಬರಲಿ, ವಿಮಾನದ ಒಳಗಡೆ ಇರುವವರು ಎಲ್ಲಿ ಬರುತ್ತಿದ್ದಾರೆ, ಅವರು ಬಂದು ತಲುಪಿದ್ದಾರೆ ಸೇಫ್ ಆಗಿ ಭಾರತಕ್ಕೂ ಹಾಗೂ ಕಸ್ಟಡಿ ಒಳಕ್ಕೂ. ಪೆನ್ಡ್ರೈವ್ ಪ್ರಕರಣದ ಕಾರಣ ಮಾಜಿ ಮಂತ್ರಿ ರೇವಣ್ಣ ಅವರ ಬಂಧನ ಆಗಿ ಹೋಗಿತ್ತು. ಆದರೆ ಈಗ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಬಂಧನ ಕೂಡ ಆಗಿದೆ. ಬಹಳ ವಿಚಿತ್ರ ಎಂದರೆ ತಂದೆಯದು ಮುಗಿದು ಮಗನ ಬಂಧನವಾಗುತ್ತಿದ್ದಂತೆಯೇ ತಾಯಿಯ ಬಂಧನವೂ ಆಗಬಹುದೇನೋ ಎಂಬಂತಹ ಸನ್ನಿವೇಶಗಳು ನಿರ್ಮಾಣವಾಗಿದೆ. ಮೊದಲಿಗೆ ಪುತ್ರ ಕಥೆಯನ್ನು ನೋಡೋಣ. ಇದರ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ 34 ದಿನಗಳ ನಂತರ ನಿನ್ನೆ ರಾತ್ರಿ ಭಾರತಕ್ಕೆ ವಾಪಸ್ಸಾದರು. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಇಳಿದ ಕೂಡಲೇ SITನವರು ನಿರೀಕ್ಷೆಯಂತೆಯೇ ಲೆಕ್ಕಾಚಾರದಂತೆಯೇ ಬಂಧಿಸಿಕೊಂಡರು. ಅದಾದ ನಂತರ ಅವ್ರನ್ನ ವೈದ್ಯಕೀಯ ಪರೀಕ್ಷೆಗಳ ಒಳಪಡಿಸಿದ್ರು. ಆಮೇಲೆ ಬೆಂಗಳೂರಿನ 42ನೇ ACMM ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ಒಂದಿಷ್ಟು ವಾದ ಪ್ರತಿವಾದ ನಂತರ ನ್ಯಾಯಾಲಯ ಅವರನ್ನೀಗ 6 ದಿನಗಳ SIT ಅಂದರೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ. ಸದ್ಯಕ್ಕೆ ಅವರನ್ನು CID ಕಚೇರಿ, ಬೆಂಗಳೂರಿನಲ್ಲಿರುವ CID ಕಚೇರಿಯಲ್ಲಿ SIT ಕಚೇರಿಯಲ್ಲಿ ಇಟ್ಕೊಂಡಿದ್ದಾರೆ. ವಿಚಾರಣೆ ಶುರುವಾಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಪ್ರಕರಣ ತನಿಖಾ ಹಂತದಲ್ಲಿದೆ. ಯಾವುದೇ ರೀತಿಯ ನಕಾರಾತ್ಮಕ ಪ್ರಚಾರ ಮಾಡಬೇಡಿ ಅಂತ ಪ್ರಜ್ವಲ್ ಪರ ವಕೀಲರು ಮಾಧ್ಯಮದವರನ್ನು ಕೋರಿದ್ದಾರೆ. ಅಂದ ಹಾಗೆ ನೆನೆಯಿಂದ ಇಲ್ಲಿವರೆಗೂ ಏನಾಯಿತು ಅನ್ನೋದನ್ನು ನೋಡೋಣ. ಅದಕ್ಕೆ ಮೊದಲು ಅವರೇನು ಹೇಳಿದ್ದಾರೆ ಎಂದು ಕೇಳೋಣ. ಅವರು ತನಿಖೆಗೆ ಸಹಕರಿಸಲಿಕ್ಕೆ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಸೊ ಹಾಗಾಗಿ ಅವರ ಕಡೆಯಿಂದ ಒಂದೇ ರಿಕ್ವೆಸ್ಟು, ಲೆಟ್ ದೇರ್ ಬಿ ನೋ ಮೀಡಿಯಾ ಟ್ರಯಲ್ ಒಂದು, ಆ್ಯಂಡ್ ಲೆಟ್ ದೇರ್ ಬಿ ನೋ ನೆಗೆಟಿವ್ ಕ್ಯಾಂಪೇನ್ ಅನ್ನೆಸೆಸರಿ. ಹಿ ಈಸ್ ಬಿಫೋರ್ ದ SIT ಟು ಗಿವ್ ದ ಫುಲ್ಲೆಸ್ಟ್ ಕೋಆಪರೇಷನ್. ಸರ್, ಅಲ್ಲಿ ಏನು ನಡೀತಾ ಇದೆ ಅದನ್ನ ಹೇಳೋದು ಮೀಡಿಯಾ ಟ್ರಯಲ್ ಹೇಳ್ತಾರೆ. ಎಲ್ಲರೂ ಅವರವರಿಗೆ ಆಗದಿದ್ದಾಗ ಅವರವರು ಅದನ್ನು ಮೀಡಿಯಾ ಟ್ರಯಲ್ ಅಂತಾನೋ ನಕಾರಾತ್ಮಕ ಅಂತಾನೋ ಪರಿಭಾವಿಸ್ತಾರೆ. ಇದು ರಾಜಕಾರಣಿಗಳಿಗೆ ಒಂದು ರೋಗ ಇದೆ. ತನಗೆ ಆಪ್ಯಾಯಮಾನವಾಗಿದ್ದನ್ನು ಕೇಳಿಸಿಕೊಂಡಾಗ ಆನಂದದಿಂದ ತನ್ನ ಸುತ್ತಲೂ ಇರುವವರ ಜೊತೆಯಲ್ಲಿ ಅದನ್ನು ಅನುಭವಿಸುವುದು. ಒಂದು ಚೂರು ಏರುಪೇರು ಆದ ಕೂಡಲೇ ಅದಕ್ಕೆ ಸಂಬಂಧಪಟ್ಟವರೆಲ್ಲರೂ ರಾಕ್ಷಸ ಸಂತಾನ ಎಂದು ಪರಿಭಾವಿಸುವುದು. ಅದರಲ್ಲೂ ಪುಕ್ಕಟ್ಟೆ ಈ ರೀತಿ ಬಯಸಿಕೊಳ್ಳಲು ಅಥವಾ ಮಾತುಗಳಿಂದ ಒದೆಸಿಕೊಳ್ಳಲು ಪುಕ್ಕಟ್ಟೆ ಇರುವ ಮಾಧ್ಯಮವನ್ನು ಮಧ್ಯೆ ಎಳೆದು ತರುವುದು. ಇದೊಂದು ರೋಗ ಇವರಿಗೆ. ಆ ರೋಗಕ್ಕೆ ಮದ್ದಿಲ್ಲ. ಹಾಗಾಗಿ ಡೋಂಟ್ ಬಾದರ್. ದಿ ಪ್ರಾಬ್ಲಮ್ ಈಸ್ ಮೀಡಿಯಾ ಟ್ರಯಲ್ ಅಂತಾರೆ. ಈ ಪ್ರಕರಣದಲ್ಲಿ ಇದು ಈ ಪರಿಪ್ರಮಾಣದ ಮೀಡಿಯಾ ಟ್ರಯಲ್ಲು ಅಥವಾ ಮೀಡಿಯಲ್ಲಿ ಇಷ್ಟೊಂದು ಸುದ್ದಿನೋ ಬರ್ತಿರಲಿಲ್ಲ. ದ ರೀಸನ್ ಈಸ್ 34-35 ದಿನ ಅವ್ರು ಆಚೆ ಓಡೋ ಕೂತಿದ್ರಿಂದ ಆಗಿದ್ದಿದ್ದು. ಹಾಗಾಗಿ ಅದು ತಗಲಾಕೋತು. ಇದರಿಂದ ಆಗ್ತಿರ್ಲಿಲ್ಲ. ನಕಾರಾತ್ಮಕ ಪ್ರಚಾರ ಅಂದರೆ ಯಾರಿಗೂ ನಕಾರಾತ್ಮಕ ಮಾಡಬೇಕು ಅಂತನೂ ಇಲ್ಲ. ಎರಡನೇದು ಆತ ಆರೋಪಿಯೇ ಹೊರತು ಅಪರಾಧಿ ಅಲ್ಲವೂ ಅಲ್ಲ. ನಡೆಯುತ್ತಿರುವ ಬೆಳವಣಿಗೆಗಳನ್ನು ಇವತ್ತಿನ ಮಾಧ್ಯಮದ ಸ್ಪರ್ಧಾತ್ಮಕ ದಿನಗಳಲ್ಲಿ ಎಲ್ಲರೂ ಸ್ಪರ್ಧೆಗೆ ಬಿದ್ದವರಂತೆ ಹೆಚ್ಚು ತೋರಿಸುತ್ತಿರಬೇಕು. ಅದಾಗ್ತಿರ್ಬೋದು, ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ನಡೆಯುತ್ತಿರುವ ಘಟನೆಗಳು. ಬಂದರು ನೆನ್ನೆ ನೋಡಿದ್ರಲ್ಲ, ವಿಮಾನ ಸೌದಿ ಕ್ರಾಸ್ ಆಗ್ತಾ ಇದೆ, ಅಲ್ಲಿಂದ ಕುವೈಟ್ ಕಡೆಗೆ ಬರ್ತಾ ಇದೆ, ಅಲ್ಲಿಂದ ಅಲ್ಲಿ ಬಂತು ಹತ್ತದ್ರಾ ಇಳಿದ್ರಾ ವಿಮಾನ ಟರ್ನ್ ಆಯ್ತೀಗ ಅಂತ. ಆ ಲೆವೆಲ್ ಆಫ್ ಇಂಟ್ರೆಸ್ಟ್ ಏನಕ್ಕೆ ಅಂದರೆ ದ ರೀಸನ್ ಈಸ್ ಹಿ ವಾಸ್ ಮಿಸ್ಸಿಂಗ್ ಇನ್ ಆ್ಯಕ್ಷನ್ ಅಷ್ಟೇ. ಆಲ್ ರೈಟ್, ಅದನ್ನ ಆಮೇಲೆ ನೋಡೋಣ ಬಿಡಿ. ಅದು ಅವ್ರವ್ರದ್ದು ಭಾವನೆಗಳನ್ನು ಹೇಳ್ಕೊತಿರ್ತಾರೆ. ಎಲ್ಲರೂ ಹೇಳ್ತಾರೆ, ಇದನ್ನು ಯಾರು ಹೇಳಬಲ್ಲ ಅಂತ ಅನ್ಕೋಬೇಡಿ. ಮೀಡಿಯಾ ಟ್ರಯಲ್ ಸೀರಿಯಸ್ ಆಗಿ ತಗೊಳ್ಬೇಕಿಲ್ಲ. ಅದೇ ಅವ್ರಿಗೆ ಬೇಕಾಗಿದ್ದಾಗ ಬೇರೆಯವ್ರಿಗೆ ಯಾರಿಗಾರಾಗಲಿ ಎಂಜಾಯ್ ಮಾಡ್ತಾ ಕೂತಿರ್ತಾರೆ. ನೋಡಿ ಹೆಂಗಿದೆ ಅಂತ. ಮಧ್ಯರಾತ್ರಿ 12:47ಕ್ಕೆ ನೆನ್ನೆ 10 ಗಂಟೆಗೆ ನಾವು ಸುದ್ದಿ ಮುಗಿಸಿ ಹೊರಟುಬಿಟ್ವಿ. ಆಮೇಲೆ 2 ಗಂಟೆ ಕಾಲ ತಗೋತು ಸಮಯ. 47ಕ್ಕೆ ವಿಮಾನ ಲ್ಯಾಂಡ್ ಆಯಿತು ಬೆಂಗಳೂರಿನಲ್ಲಿ. ಕೂಡಲೇ ನಾವು ನಿನ್ನೆ ಎಕ್ಸ್ಪ್ಲೈನ್ ಮಾಡ್ತಿದ್ದಂಗೆ CISF ಅವ್ರನ್ನ ವರದಿ ವಶಕ್ಕೆ ತಗೊಂಡ್ರು. ತದನಂತರ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಅವ್ರನ್ನ ಹಸ್ತಾಂತರಿಸಿದ್ರು. ಆಗ ಸಮಯ ಸುಮಾರು 1:15, 1:15. ಸುಮಾರು 1:30ಕ್ಕೆ ಪ್ರಜ್ವಲ್ ರೇವಣ್ಣ SIT ಅಧಿಕಾರಿಗಳ ವಶಕ್ಕೆ ಬಂದರು. ಆಗ ಅವರನ್ನು ಬಂಧಿಸಿದ್ರು. ಸುಮಾರು 2 ಗಂಟೆಗೆ ಅವ್ರನ್ನ
SIT ಕಚೇರಿಗೆ, ಅಂದರೆ ಬೆಂಗಳೂರಿನಲ್ಲಿರುವ CID ಕಚೇರಿಗೆ ಶಿಫ್ಟ್ ಮಾಡಿಕೊಂಡ್ರು. ಇವತ್ತು ಮಧ್ಯಾಹ್ನ 12:30 12:50 12:50 ಅವ್ರನ್ನ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯ ಪರೀಕ್ಷೆ ಎಲ್ಲ ಮಾಡಿಸ್ಕೊಂಡ್ರು. 1:25 1:15 ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಇದು ಅವರ ಆಗಮನ ಹಾಗೂ ನಂತರ. ಈ ಕೋರ್ಟಿಗೆ ಹಾಜರುಪಡಿಸಿದಾಗ ಪ್ರಜ್ವಲ್ ನನಗೆ ಕೊಟ್ಟಿರುವ ಕೊಠಡಿ ಸರಿಯಿಲ್ಲವೆಂದು, ಕೆಟ್ಟ ವಾಸನೆ ಬರುತ್ತಿದೆ ಎಂದು, ಅಲ್ಲಿರೋದಕ್ಕಾಗ್ತಾ ಇಲ್ಲ, ಹಿಂಸೆ ಆಗ್ತಾ ಇದೆ ಅಂತಾನುವೆ. ಹಿಂಸೆ, ಓಕೆ, ಹಿಂಸೆಗೆ ವಿವಿಧ ಮುಖಗಳಿರುತ್ತವೆ ಸಾಮಾನ್ಯವಾಗಿ. ಅಂದರೆ ಇನ್ನೊಬ್ಬರನ್ನು ನೋಯಿಸುವುದು ಹಿಂಸೆ, ಇನ್ನೊಬ್ಬರಿಗೆ ಅವಮಾನ ಮಾಡುವುದು ಹಿಂಸೆನೇ, ಹಿಂಸೆಯ ಇನ್ನೊಂದು ರೂಪ. ಗುಂಡುಪಿನ್ನು ತೆಗೆದುಕೊಂಡು ಚುಚ್ಚುವುದು ಹಿಂಸೆ, ದೈಹಿಕವಾಗಿ, ಮಾನಸಿಕವಾಗಿ, ಸೂಕ್ತವಾಗಿ, ಧರ್ಮದ ವಿರುದ್ಧವಾಗಿ, ಡೀಸೆನ್ಸಿ ಲಿಮಿಟ್ಸಿಂದ ದಾಟಿ ಯಾವ್ಯಾವ ರೂಪದಲ್ಲಿ ಬೇಕಾದ್ರೂ ಹಿಂಸೆ ಇರುತ್ತೆ. SITಯಿಂದ ನನಗೆ ಯಾವುದೇ ಟಾರ್ಚರ್ ಇಲ್ಲ. ದಿನ ಮೀಡಿಯಾ ಟ್ರಯಲ್ ಮಾಡ್ತಿದ್ದಾರೆ, ಸೇಮ್, ವಿಚ್ ಐ ಡು ನಾಟ್ ಅಗ್ರಿ, ದಟ್ಸ್ ಅ ಡಿಫರೆಂಟ್ ಇಶ್ಯೂ. ಬಟ್ ಹಾಗನ್ಬಿಟ್ಟು ಮೀಡಿಯಾ ಕೆನಾಟ್ ಡಿಸೈಡ್ ಓಕೆ ಈಸಿ ಅಕ್ಯೂಸ್ಡ್ ಆರ್ ಕನ್ವಿಕ್ಟೆಡ್ ಫೆಲೋ ಅಂತ ತೀರ್ಮಾನ ಮಾಡೋಕ್ಕೆ ಬರಲ್ಲ. ನಾವು ಮಾಡಲೂಬಾರ್ದು, ನಮಗೆ ಬರೋದೂ ಇಲ್ಲ. ಅದಕ್ಕೆ ನನ್ನನ್ನು ಕ್ರಿಮಿನಲ್ ರೀತಿ ಬಿಂಬಿಸುತ್ತಿದ್ದಾರೆ. ದಾಟ್ ಈಸ್ ಎ ಪಾಯಿಂಟ್ ವಿಚ್ ಇಸ್ ಕಂಪ್ಲೀಟ್ಲಿ ನನ್ನ ನೀವು ಹೇಗೆ ನೋಡ್ತೀರಿ ಅನ್ನೋದ್ರ ಮೇಲೆ ಅದು ಅವರ ಭಾವನೆ ಮೇಲೆ ಹೋಗುತ್ತೆ ಅಷ್ಟೇ. ಪ್ರಜ್ವಲ್ ರೇವಣ್ಣ ಅವರನ್ನ ಈಗಲೂ ನಂಬುವ ಜನ ಇರ್ತಾರೆ ಸಹಜವಾಗಿ. ಅವ್ರಿಗೂ ಅವ್ರಂಗೆ ಕಾಣಲ್ಲ. ಆದರೆ ಅದರಿಂದ ಸಂತ್ರಸ್ತೆಯರು ಅಂತಿರೋರು, ಅಥವಾ ಅವ್ರ ಹಿಂಭಾಗದಲ್ಲಿರೋರು, ಅಥವಾ ಅವ್ರಿಗೆ ರಾಜಕೀಯವಾಗಿ ಆಗದೇ ಇದ್ದವರು ಅವ್ರನ್ನ ಕ್ರಿಮಿನಲ್ ಅಂತಾನೇ ಕಾಣಿಸ್ಬೋದು ಅವ್ರಿಗೆ. ಅದು ಹೀಗೆ ಕಾಣಿಸ್ಬೇಕು ಒಬ್ಬರಿಂದ ಒಬ್ಬರಿಗೆ ಅಂತ ಹೇಳಕ್ಕಾಗಲ್ಲ. ನಿರೀಕ್ಷೆ ಮಾಡೋಕ್ಕೂ ಈ ಕ್ರಿಮಿನಲ್ ಪ್ರಜ್ವಲ್ ರೇವಣ್ಣ ಅಂತ ಯಾರು ಹಾಕ್ತಂಗೆ ಕಾಣಲಿಲ್ಲ ನನಗೆ. ಆರೋಪಿ ಅಂತಾನೆ ಎಲ್ಲರೂ ಕರೀತಿರೋದು. ನನಗೆ ಫಲಿತಾಂಶ ನೋಡಲು ಅವಕಾಶ ಕಲ್ಪಿಸಿ ಅಂದಿದ್ದಾರೆ. ಅಂದರೆ 4ನೇ ತಾರೀಕು ರಿಸಲ್ಟ್ ಬರುತ್ತಲ್ಲ, ಆಗ ಮಾಡ್ಕೊಡ್ಬೋದೇನಪ್ಪ, ಗೊತ್ತಿಲ್ಲ ಏನು ಮಾಡ್ತಾರೋ ಏನೋ. ಅಂದರೆ ಅದಕ್ಕೂ ಪ್ರತ್ಯೇಕವಾಗಿ ಅರ್ಜಿ ಹಾಕ್ಕೊಳ್ಬೇಕಾಗಿ ಬರುತ್ತೆ. ಹಾಕಿದ್ರೆ ಜಡ್ಜ್ ಕೊಡ್ಬೋದೇನೋ ಟೈಮು, ಯಾವುದೋ ಒಂದು 2 hours ಅವ್ರಿಗೆ ಟೈಮ್ ಕೊಡಿ, ನೋಡಲಿ ಅವ್ರು ಬೇಕಿದ್ರೆ. ಅವ್ರದ್ದು ಇರೋದ್ರಿಂದ ನೋಡಲಿ, ಅವ್ರದ್ದಿರೋದ್ರಿಂದಾನೇ. ಇಲ್ಲದೇ ಇದ್ರೆ ಅವ್ರು ಅರ್ಜಿ ಹಾಕಕ್ಕೆ ಅದೇನು ಇದು ಇಂಟರ್ನ್ಯಾಷನಲ್ T20 ಕ್ರಿಕೆಟ್ ಮ್ಯಾಚೇ ನೋಡೋದಕ್ಕೆ. SIT ಪರ ವಕೀಲರು ಹೇಳಿದ್ದು, ಈ ಪ್ರಕರಣ ಗಂಭೀರವಾಗಿದೆ, ಸಾಕಷ್ಟು ಗಂಭೀರವಾಗಿದೆ, ಸಾಕಷ್ಟು ಗಂಭೀರ ಎಂದರೆ ಗಂಭೀರ, ಅದರಲ್ಲಿ ಸಾಕಷ್ಟು ಕನಿಷ್ಠ ಅನ್ನೋದಿಲ್ಲ. ಕೊನೆಯ ಉಸಿರು ಇರುವವರೆಗೆ ಶಿಕ್ಷೆ ಕೊಡಬೇಕಾದ ಪ್ರಕರಣ. ದಟ್ಸ್ ಓಕೆ, ದಟ್ಸ್ ಎನ್ ಆರ್ಗ್ಯುಮೆಂಟ್. ಪ್ರಜ್ವಲ್ನ ವಿಕೃತ ಕಾಮಿ ಎಂದರೂ ತಪ್ಪಾಗಲ್ಲ. ಈ ಪದವನ್ನು ಅವ್ರು ಬಳಸಿದಾಗ ಆ ಸೈಡಿಂದ ರೇವಣ್ಣ ಕಡೆಯಿಂದ, ಪ್ರಜ್ವಲ್ ರೇವಣ್ಣ ಕಡೆಯಿಂದ ಯಾವುದೇ ಆಕ್ಷೇಪ ಬಂದಿಲ್ಲ ಅಂತ ಅಂದ್ಕೊಂಡಿರ್ತೀನಿ ಆ ಪದಕ್ಕೆ. ಹಾಗಾಗಿ ಅದು ಆನ್ ರೆಕಾರ್ಡಲ್ಲಿ ಇರುತ್ತೆ. ಅಲ್ಲಿ ಮಹಿಳೆಯರ ಮುಖ ಕಾಣುವಂತೆ ವಿಡಿಯೋ ಮಾಡಿದ್ದಾನೆ, ಇಂಥ ವ್ಯಕ್ತಿಗೆ ಮುಲಾಜು ತೋರಿಸಬಾರ್ದು ಅಂತ ಪ್ರಾಸಿಕ್ಯೂಷನ್ ಪರ ವಕೀಲರು ಮಾಡುವ ವಾದ. ಸಾಮಾನ್ಯ ಆರೋಪಿಗಳ ರೀತಿ ನಡೆಸಿಕೊಳ್ಳಬೇಕು. ದಟ್ ಈಸ್ ನೀಡ್ ನಾಟ್ ಬಿ ಟೋಲ್ಡ್. ಕ್ರಿಮಿನಲ್ ಅಫೆನ್ಸಸ್ ಅಲ್ಲಿ ಅವ್ರು ಸಾಮಾನ್ಯನೇ, ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂತ ಹೇಳಲ್ವಾ? ಹೇಳ್ತೀವಿ, ಆ ಪ್ರಶ್ನೆ ಬೇರೆ. ಆಮೇಲೆ ಹಾಗಾಗಿ ಅವ್ರು ಸಾಮಾನ್ಯ ಆರೋಪಿಯಾಗೇ ನೋಡಬೇಕು. ಪೊಲಿಟಿಕಲ್ ರೀಸನ್ಸ್ಗಾದಾಗ ಬೇರೆ ವಿಚಾರ. ಲೈಕ್ ಸಂಸದ ಅಂತ ಎಕ್ಸ್ಟ್ರಾ ನೋಡಕ್ಕೂ ಬರಲ್ಲ ಸರ್. ಏನಿಲ್ಲ, ಸಂಸದ ಅಂದ ಕೂಡಲೇ ಅದಕ್ಕೇನಿಲ್ಲ. ಅನ್ಲೆಸ್ ದಿ ಕೋರ್ಟ್ ಅದರ್ವೈಸ್ ಆರ್ಡರ್ಸ್ ಏನಾದ್ರು ಫೆಸಿಲಿಟಿನ, ಒಂದು ಫ್ಯಾನನ್ನು ಕೊಡಿ ಅವರಿಗೆ ಜೈಲಲ್ಲಿ, ಅವರಿಗೆ ಕುಡಿಯಲು ಅಲ್ಲೊಂದು ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ಇಡಿ, ಮನೆ ಊಟ ತರಲಿಕ್ಕೆ ಅವಕಾಶ ಕೊಡಿ ಅಂತಂದ್ರೆ ಕೊಡಬಹುದು ಅಷ್ಟೆ. ವಿಸ್ತೃತ ವಿಚಾರಣೆಗೆ ಈತನನ್ನು ಕಸ್ಟಡಿಗೆ ಕೊಡಿ, ಮೊಬೈಲ್ ಸೇರಿ ಕೆಲ ವಸ್ತುಗಳನ್ನು ವಶಕ್ಕೆ ಪಡೆಯಬೇಕು. ಯಾವ ಮೊಬೈಲು ನನಗೆ ಗೊತ್ತಿಲ್ಲ, ಯಾವ ಮೊಬೈಲು ಅಂತ. ಈ ಕೈಯಲ್ಲಿ ಇರೋದು ಅಥವಾ ನಿಮ್ಮ ಪ್ರಕಾರದಲ್ಲಿ ಇರಬಹುದಾದ ಹಳೆಯ ಯಾವುದಾದ್ರೂ ಮೊಬೈಲ್ಗಳು, ಐ ಹ್ಯಾವ್ ನೋ ಐಡಿಯಾ ಅದು ಯಾವ ಮೊಬೈಲ್ಗಳು. ಪ್ರಜ್ವಲ್ ಮಧು ಅಂದರೆ ಅವ್ರು ಯಾರೋ ಸ್ನೇಹಿತ ಅಂತೆ. ಅವರಿಬ್ಬರಿಗೆ ಮಾತ್ರ ಮೊಬೈಲಲ್ಲಿ ಅದೇನೋ ರೆಕಾರ್ಡ್ ಮಾಡೋಕ್ಕೆ ಅವಕಾಶ ಇತ್ತಂತೆ ಅವರಿಬ್ಬರಿಗೆ, ಓಪನ್ ಮಾಡೋದಕ್ಕೆ. ಅದೇನೋ ಫೇಸ್ ಲಾಕ್ ಅಂತೆ. ಹೌದು ಸರ್, ಫೇಸ್ ಲಾಕ್. ಅದನ್ನು ತೋರಿಸಿದ್ರೆ ಅದು ಓಪನ್ ಆಗುತ್ತೆ ಅಂತ ಆಟೋಮೆಟಿಕ್. ಆಲ್ ರೈಟ್. ಈ AI ಆ ಥರದ್ದೇ ಒಂದು ಫೇಸ್ ಮಾಡಿ ತೋರಿಸೋದು ಓಪನ್ ಆಗಲ್ವಾ? ಯಾರು ಚೆಕ್ ಅಲ್ಲ, ಮಾಡಿಲ್ಲ ಸುಮ್ಮನೆ ತಾಂತ್ರಿಕವಾಗಿ ಕೇಳ್ಕೊಂಡೆ ನಾನು. ನೀವು ಉತ್ತರ ಕೊಡಿ, ನೀವು ಎಂಜಿನಿಯರ್ ಅಂತ ನಾನೇನು ಅನ್ಕೊಂಡಿಲ್ಲ. ಅಲ್ಲಿ ನೀವು ಅಲ್ವೂ ಅಲ್ಲ ಅಲ್ವಾ? ಹಾಂ, ಸರಿ. ಮತ್ತೆ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗಬೇಕು ಅಂತ.
ದ್ಯಾಟ್ ಈಸ್ ಎಕ್ಸಾಕ್ಟ್ಲಿ ದಿ ಕ್ರಕ್ಸ್ ಆಫ್ ದಿಸ್ ಕೇಸ್. ನನ್ನ ಪ್ರಕಾರದಲ್ಲಿ ದೇರ್ ಅಪಿಯರ್ಸ್ ಟು ಬಿ ಎ ರೆಕಾರ್ಡಿಂಗ್. ಹೂ ಹ್ಯಾಸ್ ರೆಕಾರ್ಡೆಡ್ ಇಟ್ ಹಾಂ ಆ್ಯಂಡ್ ಒರಿಜಿನಲ್. ಇದು ಪ್ರಾಬಬಲಿ ದಿ ಸೆಂಟರ್ ಪೀಸ್ ಆಗಬಹುದು ಇನ್ ಟರ್ಮ್ಸ್ ಆಫ್ ಇದರಲ್ಲಿ ಮುಂದಕ್ಕೆ ಎಲ್ಲ. ಇಷ್ಟು ದಿನ ಯಾವ ದೇಶದಲ್ಲಿದ್ದ, ಏನು ಮಾಡ್ತಿದ್ದ ಅನ್ನೋದೆಲ್ಲ ಗೊತ್ತಾಗಬೇಕು ಅಂತ ಗೊತ್ತಾಗತ್ತೆ. ಅದೇನು ದೊಡ್ಡ ಕೆಲಸ. ಒಂದೇ ದೇಶದಲ್ಲಿದ್ದರೆ ಮ್ಯೂನಿಕ್ನಲ್ಲೇ ಮೊಳೆ ಹೊಡ್ಕೊಂಡು ಅಲ್ಲೇ ಕೂತಿದ್ರು ಅಂತ ಅರ್ಥ. ಬೇರೆ ಬೇರೆ ಕಡೆಗೆ ಹೋಗಿದ್ರೆ ಅದು ಸ್ಟ್ಯಾಂಪ್ ಆಗಿರುತ್ತೆ. ಓಕೆ, ಅಲ್ಲ ಈ ಪ್ರಕರಣಕ್ಕೆ ಇದು ಹೇಗೆ ಪೂರಕ ಆಗುತ್ತೆ ಸರ್? ಆಗ್ಲಿಕ್ಕಿಲ್ಲ ಭಾಳ. ಅನ್ಲೆಸ್ ಅದರ್ವೈಸ್ ದೇ ವಾಂಟ್ ಟು ಎಸ್ಟಾಬ್ಲಿಷ್ somebody was in touch with him, somebody was trying to influence him or tutor him, ಈ ಥರದ್ದೇನ ಅದು ದೊಡ್ಡದಾಗೇನು ಪರಿಣಾಮ ಬೀರುತ್ತಿಲ್ಲ. ಬಟ್ ಆಸ್ ಎ ಮ್ಯಾಟರ್ ಆಫ್ ಇನ್ಫಾರ್ಮೇಷನ್ ಇನ್ವೆಸ್ಟಿಗೇಷನ್ಗೆ ಬೇಕಾಗ್ಬೋದು. ಪ್ರಜ್ವಲ್ ಪರ ವಕೀಲರು ಹೇಳ್ತಾರೆ, ನೋಡಿ ಸ್ವಾಮಿ, ನಮ್ಮ ಕಕ್ಷಿದಾರನಿಗೆ ಅವಮಾನ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಮ್ಮ ಕಕ್ಷಿದಾರನಿಗೆ ಅವಮಾನ ಮಾಡಬಾರ್ದು ಅಂತ ಹೇಳಿದ್ದಾರೆ. ಯಾಕೆ ಸರ್? ಇದೇ ಕೇಸಲ್ಲಿ ಅವಮಾನಗಳನ್ನು ಜವಾಬ್ದಾರಿಯುತ ಸ್ಥಾನಗಳಲ್ಲಿ ಕುಳಿತಿರುವ ಯಾರೇ ಆದರೂ, ನಾನು ಇವರು ಅಂತ ಹೇಳ್ತಿಲ್ಲ, ಅವಮಾನಗಳನ್ನು ಹಾಲು ಮತ್ತು ನೀರಿನ ರೀತಿಯಲ್ಲಿ ಅರ್ಥ ಮಾಡಿಕೊಂಡು, ಅರಿವು ಮಾಡಿಕೊಂಡು ಪಾಲನೆ ಮಾಡೋದು ಮೊದಲು ಕಲಿಬೇಕು. ನನಗೆ ಆದಾಗ ಅವಮಾನ ಇನ್ನೊಬ್ಬರಿಗೆ ಆದಾಗ ಅದು ಅಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬರಬಾರ್ದು. ಇಟ್ಸ್ ಎ ವೆರಿ ಸಬ್ಜೆಕ್ಟಿವ್ ಥಿಂಗ್. ಇದೇ ಕೇಸಲ್ಲಿ A1 ಆರೋಪಿಗೆ ಜಾಮೀನು ಸಿಕ್ಕಿದೆ. SIT ಮುಂದೆ ಪ್ರಜ್ವಲ್ ಬಂದು ಶರಣಾಗಿದ್ದಾರೆ. ಯಾವಾಗ? ಈಗಾಗಿದ್ದಾರೆ. 34 ದಿನ ಬೇಕಾಯಿತು. ಪ್ರಜ್ವಲ್ ಓಡಿ ಹೋಗಿಲ್ಲ. ದಾಟ್ಸ್ ಎ ಡಿಸ್ಪ್ಯೂಟಬಲ್ ಪಾಯಿಂಟ್. ಮೇ ಬಿ ನಾಳೆ ಕೋರ್ಟಲ್ಲಿ ಯಾರು ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಅದನ್ನು 34 ದಿನವನ್ನು ಗೈರು ಹಾಜರಿಯನ್ನು ಏನೆಂದು ವರ್ಣಿಸಬಹುದು? ಐ ನೋ ಐಡಿಯಾ. ನಾಳೆ ಕೋರ್ಟಲ್ಲಿ ಯಾರೋ ಹೇಳ್ಬೋದು. ಯಾಕಂದರೆ ನಾವು ಕೋರ್ಟಲ್ಲಿ ಮಾಡಬೇಕಾದ ಆರ್ಗ್ಯುಮೆಂಟ್ ಇಲ್ಲಿ ಮಾಡಬಾರ್ದು. ನಾವು ಪರ ವಿರೋಧ ಏನು ನಾವೇ ನ್ಯಾಯಾಧೀಶರ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ಟೈಪಲ್ಲಿ ಅಂತ ನಮಗೆ ಗೊತ್ತಿಲ್ಲ. ಕೇವಲ ಒಂದಿನ ಪೊಲೀಸ್ ಕಸ್ಟಡಿ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಸಹಕಾರ ಕೊಡ್ತಾರೆ ಅಂತಾರೆ. ಕೊಡಲೇಬೇಕು. ಒಂದು ದಿನ ಅದೆಲ್ಲ ವೈದ್ಯಕೀಯ ಪರೀಕ್ಷೆ ಮಾಡಿಸ್ಬಿಡ್ಬೋದು ಅಂತಾರೆ. ಹಾಗಲ್ಲ, ಅದು ಪೊಲೀಸ್ ಕಸ್ಟಡಿಗೆ ಕೇಳಿಸಿದಾಗ ಬರೀ ವೈದ್ಯ ಪರೀಕ್ಷೆಗೋಸ್ಕರ ಪೊಲೀಸ್ ಕಸ್ಟಡಿ ಕೇಳಲ್ಲ. ಲಾಟ್ ಆಫ್ ಇಂಟರಾಗೇಷನ್, ವಿಚಾರಣೆಗಿರುತ್ತೆ. ಸ್ಥಳ ಮಹಜರಗಳನ್ನು ಮಾಡಬೇಕಾಗಿ ಬರುತ್ತೆ. ಕೆಲವು ಎವಿಡೆನ್ಸ್ಗಳಿದ್ದರೆ ಅದನ್ನು ಅವರ ಮುಂದಿಟ್ಟು ಕೌಂಟರ್ ಮಾಡಬೇಕಾಗಿ ಬರುತ್ತೆ. ಕೆಲವೊಮ್ಮೆ ಇವರ ಜೊತೆಯಲ್ಲೇ ಸಹ ಆರೋಪಿಗಳಾಗಿರೋರನ್ನ ಮುಖಾಮುಖಿ ಮಾಡಿಸಬೇಕಾಗಿ ಬರಬಹುದು. ಹಾಗಾಗಿ ಕೇಳ್ತಾರೆ. ಬರೀ ಡಾಕ್ಟರ್ ಹತ್ರ ಕರ್ಕೊಂಡು ಸ್ಟೆಥೋಸ್ಕೋಪ್ ಇಡಿಸ್ಬಿಟ್ಟು ಕರ್ಕೊಂಬರಕ್ಕಲ್ಲ ಅದು. ಓಕೆ, ಈ 6 ದಿನದ ಕಸ್ಟಡಿ ಸಾಕಾಗ್ಲಿಲ್ಲ ವಿಚಾರಣೆಗೆ ಅಂತ ಮತ್ತೆ ಇಫ್ ದ ಇನ್ವೆಸ್ಟಿಗೇಷನ್ ಆಫೀಸರ್ ಬಿಲೀವ್ಸ್ ಅಂಡ್ ಫೀಲ್ಸ್, ಅವರಿಗೆ ಅನಿಸಿದರೆ ಹಾಗೂ ಬೇಕು ಎಂದು ಭಾವಿಸಿದ್ರೆ ಆಗ ನ್ಯಾಯಾಲಯದ ಮುಂದಕ್ಕೆ ಹೋಗಿ ನನಗೆ ಸಾಲ್ತಾ ಇಲ್ಲ, ಆರೋಪಿ ನಮ್ಮ ಜೊತೆ ಸಹಕರಿಸ್ತಾ ಇಲ್ಲ, ಹಾಗೆ ನಮ್ಗೆ ಇನ್ನಷ್ಟು ಮಾಹಿತಿ ಇದೆ, ಕೆಲಸ ಇದೆ, ವಿಸ್ತರಣೆ ಮಾಡಿಕೊಡಿ ಇದನ್ನ ಅಂತ ಕೇಳಬಹುದು. ನ್ಯಾಯಾಲಯಕ್ಕೆ ಬಿಟ್ಟಿದ್ದದು. ಅದನ್ನು ಮಾನ್ಯ ಮಾಡುವುದು ಅಥವಾ ಬಿಡುವುದು. ಇನ್ನು ಪ್ರಜ್ವಲ್ ರೇವಣ್ಣ ಬಂಧನ ವೇಳೆ ಮುಂಚೂಣಿಯಲ್ಲಿ ಇದ್ದದ್ದು ಮಹಿಳಾ ಪೊಲೀಸ್ ಅಧಿಕಾರಿಗಳು. ತಡರಾತ್ರಿ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸುವುದರಿಂದ ಹಿಡಿದು SIT ಕಚೇರಿವರೆಗೆ ಜೀಪ್ನಲ್ಲಿ ಕರೆದೊಯ್ಯುವವರೆಗೂ, ಇಂದು ಬೋರಿಂಗ್ ಆಸ್ಪತ್ರೆ ಕೋರ್ಟ್ಗೆ ಕರೆದೊಯ್ದು ವಾಪಸ್ ಕರೆತರುವವರೆಗೂ ಕೂಡ SIT ಮಹಿಳಾ ಅಧಿಕಾರಿಗಳೇ ಇದ್ರು. ತಡರಾತ್ರಿ ಜೀಪ್ ಚಾಲಕ ಮತ್ತು ಆರೋಪಿ ಪ್ರಜ್ವಲ್ ಹೊರತುಪಡಿಸಿದ್ರೆ ಉಳಿದೆಲ್ಲಾ ಕಡೆಯಲ್ಲೂ ಕೂಡ ಮಹಿಳಾ ಅಧಿಕಾರಿಗಳೇ ಕಂಡುಬಂದ್ರು. ಇಂದು ಬೋರಿಂಗ್ ಆಸ್ಪತ್ರೆಯಲ್ಲಿ ಕಾರಿಂದ ಕೆಳಗಿಳಿದ ಪ್ರಜ್ವಲ್ ರೇವಣ್ಣ ಅವರನ್ನ ಕೈ ಹಿಡಿದು ಒಳಗೆ ಕರೆದೊಯ್ಯೋದಕ್ಕೆ ಇನ್ಸ್ಪೆಕ್ಟರ್ ಸುಮಾರಾಣಿ ಅವರು ನೋಡಿದ್ರು. ಆಗ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಕೈ ಬಿಡುವಂತೆ ಕೋಪದ ಮುಖವನ್ನ ತೋರಿಸಿದ್ದಾರೆ. ಸೊ ಇದರ ಪರಿಣಾಮನೂ ಏನೋ ಗೊತ್ತಿಲ್ಲ. ಕೋರ್ಟ್ನಿಂದ ವಾಪಸ್ ಕರೆತರುವಂತಹ ಸಂದರ್ಭದಲ್ಲಿ ಪ್ರಜ್ವಲ್ರನ್ನ ಇಬ್ಬರು SIT ಅಧಿಕಾರಿಗಳು ದರದರನೆ ಎಳ್ಕೊಂಡು ಹೋಗಿದ್ದಾರೆ. ಅಂದ ಹಾಗೆ ಹೆಣ್ಣನ್ನ ಕೇವಲವಾಗಿ ನೋಡಿದ ಪ್ರಜ್ವಲ್ಗೆ ಮುಜುಗರ ಉಂಟು ಮಾಡಬೇಕು ಮತ್ತು ಸಂತ್ರಸ್ತ ಮಹಿಳೆಯರಲ್ಲಿ ಧೈರ್ಯ ತುಂಬಬೇಕು, ನಾವಿದ್ದೇವೆ, ಧೈರ್ಯವಾಗಿ ಬಂದು ಕಂಪ್ಲೇಂಟ್ ಕೊಡಿ ಅನ್ನುವಂತಹ ಸಂದೇಶವನ್ನು ಮುಟ್ಟಿಸಬೇಕು ಅನ್ನೋ ಉದ್ದೇಶದಿಂದ SIT ಮಹಿಳಾ ಅಧಿಕಾರಿಗಳನ್ನ ಮುಂದೆ ಬಿಟ್ಟು ಪ್ರಜ್ವಲ್ ಬಂಧನ ಪ್ರಕ್ರಿಯೆಯನ್ನ ಮುಗಿಸ್ತು ಅಂತ ಹೇಳಲಾಗ್ತಿದೆ. ಹಾಗಿರ್ಬೋದಾ ಸರ್? ಸಿಂಬಾಲಿಕಲಿ ಅತ್ಯಂತ ಸಾಂಕೇತಿಕವಾಗಿ ಈ ಪ್ರಕರಣದಲ್ಲಿ ಹೆಣ್ಣು ಮಕ್ಕಳೇ ಆರೋಪಿಯ ಕೆಲವು ಕೃತ್ಯಗಳಿಂದ ಘಾಸಿಗೆ ಒಳಗಾಗಿರುವುದು, ಸಂತ್ರಸ್ತೆಯಾಗಿರುವುದು ಇರುವುದರಿಂದ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ತೋರ್ಸಬೇಕಾದ್ರೆ ನೀವು ಹೆಣ್ಣು ಮಕ್ಕಳ ಆಫೀಸರ್ಸನ್ನ ಇವರು ಸಿಂಬಾಲಿಕಲಿ ಸಾಂಕೇತಿಕವಾಗಿ ಕಳಿಸಿರಬಹುದು. ಅದು ಬಿಟ್ಟರೆ ಕಾನೂನಲ್ಲಿ ಇದಕ್ಕೆ ಯಾವ ಮಾನ್ಯತೆಯೂ ಇಲ್ಲ. ಏನ್ ಆಫೀಸರ್ ಈಸ್ ಎ ಆಫೀಸರ್ ಅಷ್ಟೇ, ಹಾಗೇನಿಲ್ಲ. ಅದು ಸಿಂಬಾಲಿಕಲಿ ಮಾಡಿರಬಹುದು ಅಂತ ನನಗನ್ನಿಸ್ತಿದೆ. ಐ ಲಾರ್ಜ್ಲಿ ಫೀಲ್ ಅದು ಸಿಂಬಾಲಿಕ್ ಆಗಿದೆ.
ಡಿ ಅರೆಸ್ಟ್ ಪ್ರಕ್ರಿಯೆಯಲ್ಲಿ ಇದೇ ಬಹಳ ಹೈಲೈಟ್ ಆಗಿದ್ದು ಅಂತ ಕೂಡ ಹೇಳ್ತಾರೆ. ಅಲ್ಲ, ಯಾವಾಗಲೂ ಈ ಥರದ್ದು ಒಂದು ಮಾಡಿದಾಗ ಅದರ ಸಂದೇಶವನ್ನು ರವಾನೆ ಮಾಡಲು ಮಾಡಿದಾಗ ಆ ಸಂದೇಶ ರವಾನೆ ಆಗಿರ್ಬೋದು. ಹೆಣ್ಣು ಮಕ್ಕಳಿಗೆ ಇವ್ರಿಗೆ ಅವಮಾನ ಮಾಡಿದ್ರಂತೆ, ಹೆಣ್ಣು ಮಕ್ಕಳ ಮೇಲೆ ನಾವು ಅತ್ಯಾಚಾರ ಮಾಡಿಬಿಟ್ರಂತೆ, ಅಥವಾ ಲೈಂಗಿಕ ದೌರ್ಜನ್ಯ ಮಾಡಿಬಿಟ್ರಂತೆ ಆರೋಪ ಎಲ್ಲ ಬಂದ್ರಿಂದ ಹೆಣ್ಣು ಮಕ್ಕಳಿಗೆ ನೀನು ಕರ್ಕೊಂಡು ಹೋಗ್ತಾರಪ್ಪ ಅಂತ ಸಂದೇಶ ರವಾನೆ ಅಷ್ಟೆ. ಪುತ್ರನ ಬಂಧನದ ಬೆನ್ನಲ್ಲೇ KR ನಗರ ಕಿಡ್ನಾಪ್ ಪ್ರಕರಣದಲ್ಲಿ ಈಗ ತಾಯಿಯ ಕತೆ. ಭವಾನಿ ರೇವಣ್ಣಗೆ ಬಂಧನದ ಭೀತಿ ಬರಬಹುದು, ನಂಗೆ ಗೊತ್ತಿಲ್ಲ. ಅವರ ಜಾಮೀನು ಅರ್ಜಿಯನ್ನು ಬೆಂಗಳೂರಿನಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ, ನ್ಯಾಯಮೂರ್ತಿ ಭಟ್ ಅವರದ್ದು ನ್ಯಾಯಾಲಯದಲ್ಲಿ ಅದನ್ನು ವಜಾ ಮಾಡಿದ್ದಾರೆ. ಹಾಗಾಗಿ ದೆರ್ ಇಸ್ ನಥಿಂಗ್ ದಟ್ ಸ್ಟಾಪ್ಸ್ SIT ಫ್ರಮ್ ಅರೆಸ್ಟಿಂಗ್ ಹರ್. ಯಾವುದೂ ಕಾನೂನು ಪ್ರಕಾರದಲ್ಲಿ ಅವ್ರನ್ನ ಬಂಧನಕ್ಕೆ ಒಳಪಡಿಸುವಂಥ ನಿರ್ಬಂಧಗಳು ಯಾವುದೂ ಇಲ್ಲ SIT ಮೇಲೆ. ಬಂಧಿಸಲೇಬೇಕು ಅಂತ ನಾನು ಹೇಳಿಲ್ಲ, ನಂಗೆ ಗೊತ್ತಿಲ್ಲ ಇವಾಗ ಬೇಕೋ ಬೇಡವೋ ಅವ್ರ ಬಂಧನ, ಆದರೆ ಬಂಧಿಸಕ್ಕೆ ಅಡ್ಡಿ ಏನಿಲ್ಲ. ಓಕೆ, ಅವ್ರು ಯಾರ ಕಣ್ಣಿಗೂ ಕಾಣಿಸಿಲ್ಲ 8ನೇ ತಾರೀಕಿಂದನೋ ಯಾವಾಗ್ಲಿಂದನೋ. ಹಾಗಾಗಿ ಅವ್ರು ಸಿಕ್ಕಿದ್ರೆ ಬಂಧಿಸ್ಬೋದು, ಸಿಕ್ಕದೆ ಇದ್ದರೆ ನಂಗೆ ಗೊತ್ತಿಲ್ಲ. ಬಟ್ ಈ ಮಧ್ಯೆ SIT ಒಂದು ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆ. ಮೇಡಮ್, ನಾವು 1ನೇ ತಾರೀಕು ಜೂನು ಅಂದರೆ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ಒಳಗಡೆ ಮಹಿಳಾಧಿಕಾರಿಯೊಂದಿಗೆ ನಿಮ್ಮ ಮನೆಗೆ ಬರ್ತೀವಿ, ಸ್ವಲ್ಪ ದಯವಿಟ್ಟು ಅಲ್ಲೇ ಇದ್ಬಿಡಿ, ಒಂಚೂರು ಕೋಆಪ್ರೇಟ್ ಮಾಡಿ ಅದಕ್ಕೆ ತನಿಖೆಗೆ ಅಂತ ಕೇಳಿದ್ದಾರೆ. ಅವರು ಇರ್ತಾರೋ ಕೋಆಪ್ರೇಟ್ ಮಾಡ್ತಾರೋ ಗೊತ್ತಿಲ್ಲ, ಅಥವಾ ಅವ್ರ ಸಮಯ ಕೇಳ್ತಾರೋ ಗೊತ್ತಿಲ್ಲ. ಯಾಕಂದರೆ ಇದು ಟೆಕ್ನಿಕಲಿ ಲೀಗಲಿ ಮೊದಲನೆಯ ನೋಟಿಸ್ ಅವ್ರಿಗೆ ಹೋಗ್ತಾ ಇರೋದು. ಇನ್ನೂ ಅವ್ರನ್ನ ಅಕ್ಯೂಸ್ಡ್ ಅಂತ ಎಲ್ಲೂ ತೋರಿಸ್ದಂಗೆ ಕಾಣಿಸಿಲ್ಲ ನನಗೆ. ಹಾಗಾಗಿ ಅವರು ಸಮಯ ಕೇಳ್ತಾರೋ ಏನೋ ನಂಗೆ ಗೊತ್ತಿಲ್ಲ. ಈ ಮಧ್ಯೆ ಭವಾನಿ ರೇವಣ್ಣ ಅವರ ಕಾರಿನ ಚಾಲಕ ಅಜಿತ್ ಅಂತೆ, ಆತನನ್ನು SIT ಚಿಕ್ಕಮಗಳೂರಿನಲ್ಲಿ ಬಂಧಿಸ್ಕೊಂಡಿದ್ದಾರೆ. ಓಕೆ, ರೇವಣ್ಣ ಅವರು ಈ ಮಧ್ಯೆ ಅರ್ಜಿ ಹಾಕಿದ್ರಲ್ಲ, ಬೇಲ್ ಕೊಟ್ಟಿದ್ರಲ್ಲ, ಅದಕ್ಕೆ ಹೈಕೋರ್ಟ್ಗೆ ಹೋಗಿದ್ದಾರಲ್ಲ SIT ಅವ್ರು ಕ್ಯಾನ್ಸಲ್ ಮಾಡಿ ಅಂತ. ಮತ್ತು ಇವರು ಕೇಸನ್ನೇ ಕ್ಯಾನ್ಸಲ್ ಮಾಡಬೇಡಿ ಅಂತ ಇವರು ಹೋಗಿದ್ದಾರಲ್ಲ, ಅದೆರಡು ವಿಚಾರಣೆ ನಡೆದು ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ. ಇವರು ಹೇಳಿದ್ರು, ನೀವು ಯಾವುದು ನನಗೆ ನೋಟಿಸ್ ಕೊಟ್ಟಿಲ್ಲ, ನೀವು ನೋಟಿಸ್ ಕೊಟ್ಟರೆ ನಾನು ತನಿಖೆಗೆ ಸಹಕಾರ ಕೊಡ್ತೀನಿ ಅಂತ. ಸೊ ಈಗ ನೋಟಿಸ್ ಕೊಟ್ಟಿದ್ದಾರೆ, ಆ ಮಾತಿಗೆ ಅವ್ರು ಸ್ಟ್ಯಾಂಡ್ ಆಗಬೇಕಾಗ ಅಲ್ಲ, ಬರ್ಬೋದು. ಬಟ್ ನಾಳೆನೇ ಬರೋಕ್ಕಾಗತ್ತೋ ಅಥವಾ ಬೇರೆ ಏನಾದರೂ ಇದ್ದರೆ ಸಾಲಿಡ್ ರೀಸನ್ಸ್ ಇದ್ದರೆ ಸಮಯ ಕೇಳಬಹುದು, ಕೇಳಬಾರ್ದು ಅಂತಿಲ್ಲ. ಅಲ್ಲಿ ಸಮಯ ಕೊಡೋದಕ್ಕೆ ಆದರೆ ಅದು ಸಮಯ ಕೊಡುವಂತಹ ಸನ್ನಿವೇಶಗಳು ಪರಿಸ್ಥಿತಿಗಳು ತನಿಖಾಧಿಕಾರಿಗೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಬಟ್ ಕೇಳಬಾರ್ದು ಅಂತ ಎಲ್ಲೂ ಇಲ್ಲ. ಸಮಯ ಕೋರದೆ ಬರದೇ ಇದ್ರೆ ಆಗ ಅದು ಗಂಭೀರವಾಗಬಹುದು. ನನ್ನ ಕ್ಯಾಲ್ಕುಲೇಷನ್ ಈಸ್ ಲೈಕ್ಲಿ ಟೈಮ್ ಕೇಳ್ಬೋದು. ಶನಿವಾರ ಮತ್ತು ಭಾನುವಾರ ಅವರು SITಗೆ ಸಿಗಾಕೊಳ್ಳದೆ ಇದ್ದರೆ ಮೇ ಬಿ ಮಂಡೇ ಅವರು ಅಪೀಲಲ್ಲಿ ಬೇಲನ್ನು ಕೇಳಿಕೊಂಡು ಹೈಕೋರ್ಟನ್ನು ಮೂವ್ ಮಾಡ್ಬೋದು. ಕಾನೂನಾತ್ಮಕವಾಗಿ ಅವಕಾಶ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಕಾನೂನಲ್ಲ ಜಾಗ ಇದೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ಪ್ರಜ್ವಲ್ ರೇವಣ್ಣ ಅವರ ಬಂಧನ ವಿಚಾರ ರಾಜಕೀಯ ವಲಯದಲ್ಲೂ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಪ್ರಜ್ವಲ್ ಬಂಧನ ಸಂದರ್ಭದಲ್ಲೇ ಮಾಜಿ ಸಿಎಂ ಕುಮಾರಸ್ವಾಮಿ ಫ್ಯಾಮಿಲಿ ಟ್ರಿಪ್ ಹೋಗಿದ್ದಾರೆ. ಇದನ್ನೇ ಕಾಂಗ್ರೆಸ್ ಅಸ್ತ್ರ ಮಾಡ್ಕೊಂಡ್ಬಿಟ್ಟಿದೆ. ಅತ್ಯಾಚಾರ ಆರೋಪಿ ಮರಳುವ ಸಂದರ್ಭದಲ್ಲೇ ಬ್ರದರ್ ಸ್ವಾಮಿಗಳು ಫ್ಯಾಮಿಲಿ ಜೊತೆ ಜಾಲಿ ಟ್ರಿಪ್ ಹೋಗಿದ್ದಾರೆ. ಇದು ಪ್ರಕರಣದಲ್ಲಿ ಉದ್ಭವಿಸುವ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಹೇಳಿತನವೋ ಅಥವಾ ರೇವಣ್ಣ ಕುಟುಂಬಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ಸಂದೇಶನ ಅಂತ ಪ್ರಶ್ನಿಸಿದ್ದಾರೆ. ಶರಣಾಗಿದ್ದೇನೆ. SIT ಅವರು ಕಟ್ಟುಬದ್ಧಾಗಿ ತನಿಖೆಯನ್ನು ಮಾಡಬೇಕಂತ, ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕನ್ನುವಂಥದ್ದು ನಮ್ಮೆಲ್ಲರ ಆಸೆ. ತನಿಖೆ ರಾಜಕೀಯ ಪ್ರೇರಿತ ಆಗಬಾರ್ದು, ರಾಜಕೀಯ ಕಾರಣಕ್ಕೆ ರಕ್ಷಣೆನೂ ಮಾಡಬಾರ್ದು, ರಾಜಕೀಯ ಕಾರಣಕ್ಕೆ ತೊಂದರೆಯೂ ಆಗಬಾರ್ದು. ನ್ಯಾಯಯುತ ತನಿಖೆ ನಡೆದು ಕ್ರಮ ಆಗಲಿ. ಹಳೆಯ ಗಾದೆ ಮಾತಿದೆ, ಉಪ್ಪು ತಿಂದವನು ನೀರು ಕುಡಿಬೇಕು, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ಅಂತ. ಪ್ರಜ್ವಲ್ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಡಿ ಅಂತ ಹೇಳಿದ್ದೀವಿ. ಯಾರ್ಯಾರು ಅದನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ತೊಡಗಿಸಿದ್ರು ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥ ಒಂದು ಆಗ್ರಹ. ಮಾತಾಡಿದಾಗ ಅವ್ರ ಕುಟುಂಬ ಬೇರೆ ನನ್ನ ಕುಟುಂಬ ಬೇರೆ ಅಂತ ಅಂದಮೇಲೆ ಯಾಕೆ ಮಾತಾಡ್ತಾರೆ ಅಂತ ಕೇಳೋದು. ಮಾತಾಡದೆ ಇದ್ದಾಗ ಪಲಾಯನ. ಯು ಆರ್ ರೈಟ್. ಆ್ಯಕ್ಚುಲಿ ಐ ಅಗ್ರಿ ವಿತ್ ಯು. ಅವರು ನನಗೂ ಅವ್ರಿಗೂ ಸಂಬಂಧ ಇಲ್ಲ, ಕುಟುಂಬ ಇಲ್ಲ ಅಂತಂದಾಗ ಕುಟುಂಬನೇ ಕೈ ಬಿಟ್ಬಿಟ್ರು ಅಂತಾರೆ. ಮಾತಾಡಿದ್ರೆ ನೀವು ನಮ್ಗೆ ಸಂಬಂಧ ಇಲ್ಲ ಅಂದರೆ ಯಾಕೆ ಮಾತಾಡ್ತಿದ್ದೀರಿ ಅಂತಾರೆ. ಪಾಲಿಟಿಕ್ಸೇ ಹಾಗೆ. ಎರಡನೇದು, ಈ ಪ್ರಕರಣದಲ್ಲಿ ಎರಡು ಭಾಗ. ನಂಬರ್ 1, ಕೌಟುಂಬಿಕವಾಗಿ ಅವರ ಕುಟುಂಬದ ಒಳಗಡೆಯ ಸಂಬಂಧಗಳು, ಅದರ ಆಳ ಮತ್ತು ಗಟ್ಟಿತನಗಳು ಅದು ಅವ್ರಿಗೆ ಬಿಟ್ಟಿದ್ದು ಅವ್ರಿಗೆ ಗೊತ್ತಿರಬೇಕಂತ ನಮಗೆ ಗೊತ್ತಿಲ್ಲ. ಆನ್ ಪೊಲಿಟಿಕಲ್ ಸೈಡಲ್ಲಿ ಅವ್ರು ಉಚ್ಚಾಟನೆ ಮಾಡಿಬಿಟ್ಟಿರೋದ್ರಿಂದ ನಮಗೂ ಅದಕ್ಕೂ ಏನು ಸಂಬಂಧ ಅಂತ ಇರ್ಬೋದು. ಅವ್ರು ಫೇಸ್ ಮಾಡ್ಕೊಳ್ಳಿ, ಅದು ಅವ್ರು ಫೇಸ್ ಮಾಡ್ಕೋಬೇಕಪ್ಪ. ನಮಗೆ ಸಂಬಂಧನೇ ಇಲ್ವಲ್ಲ. ರಾಜಕೀಯವಾಗಿ ಅವ್ರು ನಮ್ಮ ಪಕ್ಷದಲ್ಲಿ ಇಲ್ಲ, ನಾವು ಉಚ್ಚಾಟನೆ ಮಾಡಿಬಿಟ್ಟಿದ್ದೀವಿ. ಕುಟುಂಬದ ಕಡೆಯಿಂದ ದೃಷ್ಟಿಕೋನದಿಂದ ನೋಡೋದಾದರೆ
ಅದು ಅವ್ರಿಗೆ ಬಿಟ್ಟಿದ್ದ ಕಾಲ್ ಅವ್ರು ತಗೋಬೇಕು ಹೌದು, ಕುಟುಂಬದ ವಿಚಾರದಲ್ಲಿ. ಜೊತೆಲಿ ನಿಲ್ಬೇಕಾ ಬೇಡ? ಹಾಗಾಗಿ ಜಲ್ ಟ್ರಿಪ್ ಹೋಗಿದ್ದಾರೆ, ಪ್ಯೂರ್ ಪೊಲಿಟಿಕಲ್. ಅಂದರೆ ಇವ್ರ ಕಾಲನ್ನು ಅವ್ರು ಸಿಕ್ಕಾಕ್ಸಕ್ಕೆ ಟ್ರೈ ಮಾಡೋದು, ಅವ್ರ ಕಾಲನ್ನು ಇವ್ರು ಸಿಕ್ಕಾಕ್ಸಕ್ಕೆ ಟ್ರೈ ಮಾಡೋದು, ಕೆಣಕೋದು, ಇದು ಎಲ್ಲ. ಬಟ್ ಈ ಸನ್ನಿವೇಶಗಳಿಗೆ ಇವತ್ತು ಹೋಗ್ತಿರೋಂತಹ ದುಷ್ಟ, ಕೆಟ್ಟ, ಕಂತ್ರಿ, ಕಚಡ, ಚರಂಡಿಯ ನೀರನ್ನು ನಾಚಿಕೆಗೊಳಿಸುವಷ್ಟು ಮಲಿನವಾಗಿರುವ ರಾಜಕಾರಣ ಯಾರನ್ನು ಯಾವ್ಯಾವತ್ತು ಯಾವ್ಯಾವಾಗ ನನ್ನ ಕಣ್ಣು ಮುಂದೆ ಸಿಕ್ಕಾಕ್ಸತ್ತೋ ಯಾರ್ಯಾರ ಪರಿಸ್ಥಿತಿ ನೋಡ್ರಿ.